ಜ್ಯೋತಿ ಜನ್ನಂಶೆಟ್ಟಿ. ಭೀಮಾ ತೀರದಲ್ಲಿ ನಿಲ್ಲದ ಗುಂಡಿನ ಸದ್ದು. ಮಹಾರಾಷ್ಟ್ರದ ಮರಳು ದಂಧೆಕೋರರು ಹಾಗೂ ಭೀಮಾ ತೀರದ ದಸೂರು ಗ್ರಾಮಸ್ಥರ ನಡುವೆ ಘರ್ಷಣೆ ಉಂಟಾಗಿದ್ದು, ಕಳೆದ ದಿನಾಂಕ 31ರಂದು ತಡರಾತ್ರಿ ನಡೆದ ಅಕ್ರಮ ಮರಳು ಗಣಿಗಾರಿಕೆ ಪ್ರಶ್ನಿಸಲು ಹೋದ ಪಿಎಸ್ಐ ಮೇಲೂ ಸಹ ಕಲ್ಲು ತೂರಾಟ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಡ್ಚಣ ತಾಲೂಕಿನ ಭೀಮಾ ತೀರದ ಗಡಿ ಗ್ರಾಮವಾದ ದಸೂರು ಬಳಿ ನಡೆದ ಘಟನೆ ಇದಾಗಿದೆ. ಚಡ್ಚಣ ಪಿಎಸ್ಐ ಗೋಪಾಲ್ ಹಳ್ಳೂರು ಹಾಗೂ ದಸೂರು ಗ್ರಾಮಸ್ಥರ ಮೇಲೆ ಕಲ್ಲು ತೂರಾಟ ನಡೆಸಿರುವ ಮರಳು ದಂಧೆಕೋರರು ಘಟನೆಯಲ್ಲಿ ಪಿಎಸ್ಐ ಗಾಳಿಯಲ್ಲಿ ಗುಂಡು ಹಾರಿಸಿದ ಶಂಕೆ ವ್ಯಕ್ತವಾಗಿದೆ. ಮಹಾರಾಷ್ಟ್ರದ ಗಡಿ ಗ್ರಾಮವಾದ ಅಕ್ರಮ ಮರಳು ದಂಧೆಕೋರರಿಂದ ಈ ಕೃತ್ಯ ನಡೆದಿದೆ. ಪಿಎಸ್ಐ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಘಟನೆಯಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಶಿವಾಜಿ ವಾಲಿಕಾರ್ ಅವರ ಬೈಕ್ ಜಖಂ ಮಾಡಿ ಘಟನೆ ಖಂಡಿಸಿ ಚಡ್ಚಣ ತಾಲೂಕಿನ ದಸೂರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದ ಅಕ್ರಮ ಮರಳು ಲಾರಿಗಳಿಂದ ಕಂಗೆಟ್ಟಿದ್ದ ದಸೂರು ಗ್ರಾಮಸ್ಥರು ಮಹಾರಾಷ್ಟ್ರದಿಂದ ಬಂದು ಅಕ್ರಮ ಮರಳು ದಂಧೆ ನಡೆಸುತ್ತಿದ್ದವರ ವಿರುದ್ಧ ಗ್ರಾಮಸ್ಥರ ಆಕ್ರೋಶವಾಗಿದೆ. ಸ್ಥಳಕ್ಕೆ ಎಸ್ಪಿ ಪ್ರಕಾಶ್ ನಿಕ್ಕಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.